ಹಾಯ್ ಹೆಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಸೌಮ್ಯ ರೆಸಿಪಿ ಕಾರ್ನರ್. ಯಾರೆಲ್ಲ ನನ್ನ ಚಾನಲ್ನ ನೋಡ್ತಿದ್ದೀರಾ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಇವತ್ತಿನ ಮೇನ್ ಡಿಶ್ ಏನಪ್ಪ ಅಂದರೆ ಅಂಜಲ್ ತವಾ ಫ್ರೈ. ಅಂಜಲ್ ಫಿಶ್ ತವಾ ಫ್ರೈ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಫಸ್ಟಿಗೆ ನಾನು ಇಲ್ಲಿ ಆ ಫಿಶ್ನ ಮ್ಯಾರಿನೇಟ್ ಮಾಡಲಿಕ್ಕೆ ಅಂತ ಇಲ್ಲಿ 2 ಸ್ಪೂನು ನಾನು ಅಚ್ಕಾರದ ಪುಡಿ ಹಾಕ್ಕೊಂಡಿದ್ದೀನಿ. ಅಚ್ಕಾರದ ಪುಡಿ ಜೊತೆಗೆ ನಾನಿಲ್ಲಿ ಸ್ವಲ್ಪ ಅರಿಶಿಣ ಹಾಕಿದ್ದೀನಿ. ಅರಿಶಿಣ ಮತ್ತು ಧನಿಯಾ ಪುಡಿನೂ ಕೂಡ ನಾನು ಇಲ್ಲಿ ಸೇರಿಸ್ಕೊತಾ ಇದ್ದೀನಿ. ಧನಿಯಾ ಪುಡಿ, ಅರಿಶಿಣ, ಅಚ್ಕಾರದ ಪುಡಿ ಜೊತೆಗೆ ನಾನಿಲ್ಲಿ ಸ್ವಲ್ಪ ಗರಂ ಮಸಾಲನೂ ಕೂಡ ಹಾಕ್ಕೊತಾ ಇದ್ದೀನಿ. ಗರಂ ಮಸಾಲ ಮತ್ತು ಇಲ್ಲಿ ಬೈಂಡಿಂಗ್ ಚೆನ್ನಾಗಾಗಲಿ ಅಂತ ಹೇಳಿಬಿಟ್ಟು ನಾನಿಲ್ಲಿ 1.5 ಸ್ಪೂನು ಕಾರ್ನ್ಫ್ಲೋರ್ ಕೂಡ ಹಾಕ್ಕೊಂಡಿದ್ದೀನಿ. ಕಾರ್ನ್ಫ್ಲೋರ್ ಜೊತೆಗೆ ನಾನಿಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ನಾನು ಸೇರಿಸ್ಕೊಂಡಿದ್ದೀನಿ. ಅದ್ರ ಜೊತೆಗೆ ಫಿಶ್ ಅಂದರೆ ಲೆಮನ್ ಜ್ಯೂಸ್ ಇರಲೇಬೇಕಲ್ಲ ಹುಳಿಗೋಸ್ಕರ, ಹಾಗಾಗಿ ಲೆಮನ್ ಜ್ಯೂಸ್ ನಾನು ಫುಲ್ ಲೆಮನ್ ಜ್ಯೂಸ್ ಹಾಕ್ಕೊಂಡಿದ್ದೀನಿ. ಇವಾಗ ನಾವು ಇದನ್ನು ಕ್ಲೀನಾಗಿ ಮಿಕ್ಸ್ ಮಾಡ್ಕೊಬೇಕಾಗತ್ತೆ. ನೋಡಿ, ಈ ರೀತಿ ನಾವು ಸ್ವಲ್ಪನೇ ನೀರು ಸೇರಿಸ್ಕೊಂಡು ಗಟ್ಟಿಯಾಗೇ ನಾವು ಇದನ್ನು ಕಲಿಸ್ಕೊಬೇಕಾಗತ್ತೆ. ಈ ರೀತಿ ನೋಡಿ ನಾನು ತೋರಿಸ್ತಾ ಇದ್ದೀನಲ್ಲ, ಈ ರೀತಿ ನಾವು ಇದನ್ನು ಮಸಾಲಾನ ನಾವು ರೆಡಿ ಮಾಡ್ಕೊಬೇಕಾಗತ್ತೆ. ಏಕೆಂದರೆ ಇದು ಕೋಟೆಡ್ ಫಿಶ್ಗೆ ನಾವು ಹಚ್ಚಲಿಕ್ಕೆ ನಾವು ಮಾಡ್ಕೊಬೇಕಾಗತ್ತಲ್ಲ. ಹಾಗಾಗಿ ಇವಾಗ ನಾನು ಒಂದೊಂದೇ ಫಿಶ್ನ ತೊಗೊಂಡು ಏನು ನಾವು ಮಸಾಲಾನ ರೆಡಿ ಮಾಡ್ಕೊಂಡಿರ್ತೀವಿ ನೋಡಿ, ಅದನ್ನು ನಾನು ಈ ಫಿಶ್ಗೆ ನಾನು ಹಚ್ತಾ ಇದ್ದೀನಿ. ನೋಡಿ, ಫುಲ್ಲು 2 ಸೈಡೂ ಹಚ್ಕೊಂಡು ಇದನ್ನು ನಾನು ಮಿನಿಮಮ್ 1 ಅವರ್ ಆದ್ರೂ ಮ್ಯಾರಿನೇಟ್ ಆಗಲಿಕ್ಕೆ ಬಿಡ್ತಾಯಿದ್ದೀನಿ. ಏನಕ್ಕೆ ಅಂದರೆ ಆವಾಗ ನಮಗೆ ಉಪ್ಪು ಖಾರ ಎಲ್ಲ ಫಿಶ್ಗೆ ತುಂಬ ಚೆನ್ನಾಗಿ ಹಿಡ್ದಿರುತ್ತೆ. ಹಾಗಾಗಿ ಈ ರೀತಿ 2 ಸೈಡೂ ಕೂಡ ನಾನು ತೋರಿಸ್ತಾ ಇದ್ದೀನಿ ನೋಡಿ. ಈ ರೀತಿ ಹಚ್ಕೊಂಡು ನಾನು ಎಲ್ಲ ಫಿಶ್ಗೂ ಹಚ್ಕೊಂಡು ಮಿನಿಮಮ್ ನಾನು 1 ಅವರ್ ಇದನ್ನು ಮ್ಯಾರಿನೇಟ್ ಆಗಲಿಕ್ಕೆ ಬಿಡ್ತಾಯಿದ್ದೀನಿ. ಇದು ಮ್ಯಾರಿನೇಟ್ ಆದಮೇಲೆ ನಾನು ಇವಾಗ ಒಂದು ಪ್ಯಾನ್ಗೆ ನಾನು ಆಯಿಲ್ನ ಹಾಕಿದ್ದೀನಿ. ಸ್ವಲ್ಪ ಆಯಿಲ್ ಹಾಕ್ಕೊಂಡು ಈ ಫಿಶ್ಗಳನ್ನ ನಾವು ಏನು ಮ್ಯಾರಿನೇಟ್ ಆಗಿದ್ದಂಥ ಫಿಶ್ಗಳನ್ನ ನಾವು ತೆಗೆದಿಟ್ಕೊಂಡು 2 ಸೈಡು ಕೂಡ ನಾನು ಇದನ್ನು ರೋಸ್ಟ್ ಮಾಡ್ಕೊಬೇಕಾಗತ್ತೆ. ನೋಡಿ, ಫ್ರೈ ಮಾಡ್ಕೊಬೇಕು. ಈ ರೀತಿ ನಾವು 2 ಸೈಡು ಕೂಡ ಫಿಶ್ನ ರೆಡಿ ಮಾಡಿಕೊಂಡ್ರೆ ಇದು ಬೇಗನೆ ಬೇಯುತ್ತೆ. ನಮಗೆ ವಿತಿನ್ 5 to 10 ಮಿನಿಟ್ಸಲ್ಲಿ ನಮಗೆ ಈ ಫಿಶ್ ತವಾ ಫ್ರೈ ರೆಡಿ ಆಗುತ್ತೆ. ಇದನ್ನು ನಾವು ರಸಮ್ಗೆಲ್ಲ ನಾವು ಕಾಂಬಿನೇಷನ್ನಾಗಿ ಮಾಡ್ಬೋದು. ತುಂಬಾ ಚೆನ್ನಾಗಿ ಬರುತ್ತೆ. ನೀವು ಕೂಡ ಮನೇಲಿ ಒಂದ್ಸರಿ ಟ್ರೈ ಮಾಡಿ. ವೆರಿ ಈಸಿ ರೆಸಿಪಿ, ಯಾರು ಬೇಕಾದ್ರೂ ಟ್ರೈ ಮಾಡ್ಬೋದು. ಇದು ಫಿಶ್ ರೆಸಿಪಿ ಗೊತ್ತಿಲ್ಲ ಅನ್ನೋರು ಕೂಡ ನೀವು ಟ್ರೈ ಮಾಡ್ಬೋದು. ನಾನು ಇದನ್ನೆಲ್ಲ ಡೀಪ್ ಫ್ರೈ ಮಾಡ್ತಾಯಿಲ್ಲ, ಇದನ್ನು ನಾನು ಶಾಲೋ ಫ್ರೈ ಮಾಡ್ತಾಯಿದ್ದೀನಿ. ತುಂಬಾ ಚೆನ್ನಾಗಿ ಬರುತ್ತೆ. ನೀವು ಕೂಡ ಮನೆಯಲ್ಲಿ ಒಂದ್ಸರಿ ಟ್ರೈ ಮಾಡಿ. ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಕಾಮೆಂಟ್ ಮಾಡಿ, ಲೈಕ್, ಶೇರ್ ಮಾಡಿ. ಇವಾಗ ನೋಡಿ ಫಿಶ್ ಬೆಂದಿದೆಯಾ ಅಂತ ನಾನು ಚೆಕ್ ಮಾಡಿದ್ದೀನಿ. ಇವಾಗ ಸರ್ವ್ ಮಾಡಿ ಕೂಡ ನಾನು ತೋರಿಸ್ತಾ ಇದ್ದೀನಿ. ನೋಡಿ, ತುಂಬಾ ಚೆನ್ನಾಗಿ ಬಂದಿದೆ. ನೀವು ಕೂಡ ಮನೇಲಿ ಟ್ರೈ ಮಾಡಿ.